ಬೆಡದಿಯಲ್ಲಿ ನಿನ್ನೆ ಸನ್ನಿವೇಶವನ್ನ ಸೃಷ್ಟಿ ಮಾಡಿದ್ದೇ ಎಚ್.ಡಿ. ಕುಮಾರಸ್ವಾಮಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕುಣಿಗಲ್ ರಂಗನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಆರೋಪವನ್ನ ಮಾಡಿದ್ದಾರೆ. ಈ ಪಾಪದ ಕೂಸನ್ನ ಅವರೇ ನಿರ್ಮಾಣ ಮಾಡಿದ್ದು, ಡಿಕೆಶಿ ಸಿಎಂ ಆಗಿದ್ದನ್ನ ಸಹಿಸದೆ ರೈತರನ್ನ ಎತ್ತಿ ಕಟ್ಟಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಆಪ್ತ ಬಳಗದ ಶಾಸಕ ಕುಣಿಗಲ್ ರಂಗನಾಥ್ ಆರೋಪಿಸಿದ್ದಾರೆ. ಪ್ರಚೋದನಾಕಾರಿ ಹೇಳಿಕೆ ಕೊಟ್ಟು ಇಂತಹ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು. ಇದರಲ್ಲಿ ಕುಮಾರಸ್ವಾಮಿ ನಿಪುಣರು. 2006ರಲ್ಲಿ ಭೂಸ್ವಾಧೀನ ಮಾಡಿದ್ಯಾರು? ಜನರಿಗೆ ಗೊತ್ತು ಈ ಸತ್ಯ. ಈ ಬಗ್ಗೆ ಕುಮಾರಸ್ವಾಮಿ ಅವರು ಆಲೋಚನೆ ಮಾಡಬೇಕಾಗಿತ್ತು. ಎತ್ತಿ ಕಟ್ಟುವ ಪ್ರಯತ್ನದಲ್ಲಿ ಅಮಾಯಕರು ಸಿಕ್ಕಾಕೊಳ್ಬಾರ್ದು. ಹೊರಕೆಯಿಂದ ಹೊಡೆಯೋದು ಬಡಿಯೋದು ಸರಿಯಲ್ಲ. ನಿನ್ನೆ ಘಟನೆಯ ಬಗ್ಗೆ ತನಿಖೆಯಾಗಬೇಕು ಎಂದಿದ್ದಾರೆ ಕುಣಿಗಲ್ ರಂಗನಾಥ್. ತಿಳಿದಂತ ವಿಚಾರ ಇವತ್ತು ಯಾವುದೇ ಒಂದು ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಲಾ ಅಂಡ್ ಆರ್ಡರ್ನ ಕೈ ತೀತ್ಕೊಳ್ಳೋಂಥದ್ದು ಅದು ತಪ್ಪು ಅನ್ನೋದು ಭಾವನೆ ಜನದಲ್ಲಿ ಇರಬೇಕು. ಇವತ್ತು ಮೊದಲನೇದಾಗಿ ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರು ಅವರೇ ಮಾಡಿದಂಥ ಪಾಪದ ಕೂಸನ್ನ ವಿರೋಧ ಪಕ್ಷದ ಹೊಣೆನ ಹೊತ್ತು ಅವರು ವಿರೋಧದ ನಿರ್ವಹಣಾ ವ್ಯವಸ್ಥೆನ ಮಾಡೋದು ಬಿಟ್ಟು ಇವತ್ತು ರಾಜಕೀಯದ ಉದ್ದೇಶದಲ್ಲಿ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನ ಸಹಿಸಿಕೊಳ್ಳದಲೆ ಪ್ರತಿ ಹಂತದಲ್ಲೂ ಅಡಚಣೆ ಮಾಡಬೇಕು ಅಂತ ಪ್ರಚೋದನಾ ಹೇಳಿಕೆಗಳನ್ನು ಕೊಟ್ಕೊಂಡು ಈ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡುವಂಥದ್ದು ನಿಪುಣರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ನಾನು ಒಬ್ಬ ವಿದ್ಯಾವಂತನಾಗಿ ಇವತ್ತು ಪ್ರತಿಯೊಂದು ಹಂತದಲ್ಲೂ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡಿ ಅಂತ ಹೇಳಿ ಕರ್ನಾಟಕದ ಯುವ ಮಿತ್ರರೆಲ್ಲರೂ ಸರ್ಕಾರಕ್ಕೆ ಒತ್ತಡ ಆಗ್ತಾ ಇದ್ದಾರೆ. ಅದೇ ರೀತಿ ಯಾವ್ದಾವ್ದು ಹಿಂದೆ ಜಮೀನುಗಳನ್ನ ಅಕ್ವಿಷನ್ ಮಾಡಿರೋಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರ್ಣವಾದಂಥ ಒಂದು ಅಂತ್ಯವನ್ನು ಕಾಣಬೇಕು ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಮತ್ತೊಂದಿಲ್ಲ. ಇವತ್ತು ಪ್ರಶ್ನೆ ಯಾರು ಅನ್ನೋದನ್ನ ಜನರ ಮನಸ್ಸಲ್ಲಿ ಇವಾಗ ಹೋಗಿದೆ. ಏನು 2004ರಲ್ಲಿ 2006ರಲ್ಲಿ ಅಕ್ವಿಷನ್ ಮಾಡಿರೋಂಥ ಕುಮಾರಸ್ವಾಮಿ ಅವರು, ಇಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಆ ಸಂದರ್ಭದಲ್ಲಿ ಅಕ್ವಿಷನ್ ಮಾಡ್ಬೇಕಾದ್ರೆ ಆಲೋಚನೆ ಮಾಡಬೇಕಾಯಿತು ಇನ್ಫೋರ್ವನ್ನು ಅನೌನ್ಸ್ ಮಾಡೋಂಥ ಸಂದರ್ಭದಲ್ಲಿ. ಹಾಗೇನೆ ತದನಂತರ ಅವರು ಅಕ್ವಿಷನ್ ಮಾಡೋಂಥದ್ದು ಪರಿಪೂರ್ಣತೆಯಲ್ಲಿ ಅವತ್ತಿನ ದಿನ ಕೆಲಸ ಮಾಡದಲೆ ಸ್ವತಂತ್ರ ಸ್ಥಿತಿಲಿ ತಂದು ಮತ್ತೊಂದು ಹೊಡೆತವನ್ನ ರೆಡ್ ಝೋನ್ ಮಾಡಿ ರೈತರಿಗೆ ಈ ಕಡೆ ಕೃಷಿನೂ ಬೆಳೀಲಿಕ್ಕಾಗಲ್ಲ ಕಾನೂನು ವ್ಯವಸ್ಥೆಯಲ್ಲಿ, ಇಲ್ಲ ಅವ್ರು ಈಚೆ ಬರ್ಲಿಕ್ಕೂ ಆಗದಿರೋಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿ ಸುಮಾರು 20 ವರ್ಷ ಕಷ್ಟವನ್ನು ಅನುಭವಿಸ್ತಾ ಇರೋಂಥದ್ದು ಇಡೀ ಒಂದು ಕರ್ನಾಟಕದ ರೈತ ಕುಟುಂಬದವ್ರು ನೋಡ್ತಾ ಇದ್ದೀರಿ. ಇದ್ರ ಮಧ್ಯೆ ಈ ಅಕ್ವಿಷನ್ ಮಾಡಿರೋದನ್ನ ಅಟ್ಲೀಸ್ಟ್ ಬಹಳಷ್ಟು ಜನ ರೈತರುಗಳು ಬಂದು ನಮ್ಮ ಈ ಅತಂತ್ರ ಸ್ಥಿತಿಯಿಂದ ನಿವಾರಣೆ ಮಾಡಿ ಅಂತ ಕೇಳಿರೋಂಥ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಹಿಂದೆ ಮಾಡಿರೋ ತಪ್ಪುಗಳನ್ನು ಸರಿಪಡಿಸಲಿಕ್ಕೋಸ್ಕರ ಉದ್ಯೋಗವನ್ನ ಬೇಡಿಕೆ ಇರೋಂಥ ಒಂದು ವ್ಯವಸ್ಥೆಯಲ್ಲಿ ಉದ್ಯಮದಾರರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡೋ ಅಂತ ಕೇಳಿದಂಥದ ವಿಚಾರದಲ್ಲಿ ಇವತ್ತು ಆ ಒಂದು ಪರಿಪೂರ್ಣತೆಯ ಪ್ರಯತ್ನವನ್ನು ಮಾಡ್ತಿರ್ಬೇಕಾದ್ರೆ ಇವರೇ ಎಲ್ಲ ರೀತಿಯ ಸೃಷ್ಟಿ ಮಾಡಿರೋಂಥ ವ್ಯವಸ್ಥೆಗೆ ಅದಕ್ಕೆ ಬೇರೆ ರೀತಿಯ ಅರ್ಥವನ್ನ ಕಲ್ಪಿಸ್ಕೊಂಡು ಇವತ್ತು ಎಲ್ಲೋ ಒಂದ್ ಕಡೆ ರೈತರು ಸುಮಾರು 75% ಒಮ್ಮತವನ್ನು ಕೊಟ್ಟಿರೋಂಥದ್ರಲ್ಲಿ ನಾನಾ ರೀತಿಯ ಅಡಚಣೆಗಳನ್ನು ಒದಗಿಸ್ಕೊಂಡು ರಾಜಕೀಯನ ಬಳಸ್ಕೊಂಡು ಈ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ತಿರೋಂಥದ್ದು ಯಾರೂ ಸಹಿಸ್ಕೊಳಲ್ಲ. ಬಹಳಷ್ಟು ಜನ ಇವತ್ತಿನ ದಿನ ಆಧುನಿಕ ಪ್ರಪಂಚದಲ್ಲಿ ಸಾಮಾಜಿಕ ತಾಣ ಬಹಳಷ್ಟು ಮುಂದುವರಿದಿದೆ. ಪ್ರತಿಯೊಬ್ಬ ರೈತನು ಈ ಒಂದು ವಿಚಾರನ ನೋಡ್ತಾ ಇರ್ತಾನೆ. ಇದನ್ನ ನಾನು ಒಂದು ಮಾತಿನ ವಿರೋಧ ಪಕ್ಷದವ್ರು ಕೇಳ್ಕೊತೇನೆ, ಈ ವ್ಯವಸ್ಥೆಯಲ್ಲಿ ನೀವು ತೆಗೆದುಕೊಂಡಿರೋಂಥ ನಿಲುವುಗಳು ರೈತರಿಗೆ ಎಲ್ಲೋ ಒಂದ್ ಕಡೆ ಮಾರಕ ಆಗುತ್ತೆ, ಯುವಕರಿಗೆ ಮಾರಕ ಆಗುತ್ತೆ. ಇವತ್ತೊಂದು ದಿನ ಅವರು ಯಾರೋ ಪಾಪ ಹೆಣ್ಣು ಮಕ್ಕಳುಗಳು ತಾಯಂದಿರು ಅವ್ರಿಗೆ ಪ್ರಚೋದನೆ ಕೊಟ್ಟು ಇವತ್ತು JMC ಮಾಡ್ಲಿಕ್ಕೆ ಬಂದಿರೋರು ಯಾರು? ಏನು ಸುಮಾರು 21 ರೈತರುಗಳು ಕೇಳಿರಂತ 27 ಜನ ರೈತರಲ್ಲಿ 21 ಜನ ನಮ್ಮ ಜಮೀನುಗಳನ್ನ ನಾವು ತೆಗೆದುಕೊಂಡು ನೀವು ಅಕ್ವಿಷನ್ ಮಾಡಿಕೊಡಿ, ನಮಗೆ ಹಣವನ್ನು ಕಾಂಪನ್ಸೇಷನ್ ಕೊಡಿ ಅಂತ ಕೇಳಿರಂತ ಹಿನ್ನೆಲೆಯಲ್ಲಿ ಅಧಿಕಾರಿ ವರ್ಗದವರು ಬಂದಿರ್ತಾರೆ.
ಈಗ ರೈತರುಗಳು ಯಾರ್ಯಾರು ಅದನ್ನ ಅಕ್ವಿಷನ್ ಮಾಡ್ಕೋಬೇಕು ಅಂತ ಮುಂದೆ ಬಂದಿದ್ದಾರೆ ಅವ್ರನ್ನ ರಕ್ಷಣೆ ಮಾಡೋಂಥದ್ದು ಸರ್ಕಾರದ ಕೆಲಸ. ಯಾರು ರೈತರುಗಳು ನಮಗೆ ಈ ಒಂದು ಅಕ್ವಿಷನ್ ಅಲ್ಲಿ ಮಾಡಿಕೂಡುದು ಅಂತಿದ್ದಾರೆ ಅವರ ಜಮೀನುಗಳು ಹೋಗದಿರೋಂಥ ಪರಿಸ್ಥಿತಿನ ನಾವು ಎಲ್ಲ ರೀತಿಯಲ್ಲೂ ಕಾಪಾಡೋದು ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಮುಂದೆ ಬಂದಿರೋ ರೈತರಿಗೆ ಈ ರೀತಿಯ ಬೆದರಿಕೆಗಳನ್ನು ಹಾಕೊಂಡು ಕಾನೂನಿನ ಉಲ್ಲಂಘನೆ ಮಾಡ್ಕೊಂಡು ಅವ್ರು ಯಾರನ್ನು ಅದಕ್ಕೆ ನಾವು JMC ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದು ಪುನಃ ಹಿಂದೆ ಬರ್ತಕ್ಕಂಥದ್ದು ಸಾಧ್ಯತೆ ತುಂಬಾ ಕಡಿಮೆ. ಫೈನಲ್ ನೋಟಿಫಿಕೇಶನ್ ಆದಮೇಲೆ ಅವರು ಬಾಳೆ ಬೆಳೆದವ್ರೆ, ನಾಳೆ ಬಾಳೆ ಇರೋದಿಲ್ಲ, ಒಂದು ಮಳೆ ಇಲ್ಲ, ಇನ್ನೊಂದಿಲ್ಲ, ತೊಂದರೆ ಆಯಿತು, ಬಾಳೆ ಇರೋದಿಲ್ಲ. JMC ಮಾಡಲಿಲ್ಲ ಅಂದರೆ ಅವ್ರಿಗೆ ಬಾಳೆ ಬೆಳೆ ದುಡ್ಡು ಸಿಗಲ್ಲ. ಸಿರಿಕಲ್ಚರ್ ಬೆಳೆದಿದ್ದಾರೆ, ಸಿರಿಕಲ್ಚರ್ಲು ಕೂಡ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅವ್ರಿಗೆ JMCಯಿಂದ ದುಡ್ಡು ಸಿಗಲ್ಲ. ಅದರಿಂದ ಅವ್ರು JMC ಮಾಡಿ ಅಂತ ಯಾವ ರೈತರು ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಹೋಗಿ JMC ಮಾಡ್ತಿದ್ದೋ. ಆದರೆ ಇಲ್ಲಿ ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಯಿಂದ ಒಂದು ದೊಡ್ಡ ಒಂದು ಏನು ಅವಾಂತರವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರು ಕೂತ್ಕೊಂಡು ಹಿಂದೆ ಎಣಿತಾ ಇರ್ತಕ್ಕಂಥ ವಿಚಾರ ಇದು. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂತಂದರೆ ನೋಡಿ, ಅದು ಗಲಾಟೆ ಆಗಿ 1 ಅವರ್ಗೆ ಸೋಷಿಯಲ್ ಮೀಡಿಯಾಗೆ ಬರ್ತಾರೆ ಕುಮಾರಸ್ವಾಮಿ ಅವರು. ಸೋಷಿಯಲ್ ಮೀಡಿಯಾ ಮುಂದೆ ಬಂದು ಮಾತಾಡ್ತಾರೆ, ಎಚ್ಚರಿಕೆ ಕೊಡ್ತಾರೆ ಪೊಲೀಸ್ನವ್ರಿಗೆ, ನಾನು ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತೀನಿ ಹುಷಾರ್ ಅಂತಾರೆ. ಅಂದರೆ ಅದು ಬಾಲಿಶತನದ ವರ್ತನೆ ಅಲ್ವ ಅದು. ನಾಳೆ ನೀವು ಪ್ರಧಾನಮಂತ್ರಿಯಾಗಿ ಕಾನೂನು ಏನು ಹೇಳ್ತದೆ ಕಾನೂನು ಪ್ರಕಾರ ನಾವು ಕೇಳಬೇಕು, ನೀವು ಕೇಳಬೇಕು. ಆದರೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಪೊಲೀಸ್ನವ್ರಿಗೆ, ಬೇರೆಯವ್ರಿಗೆಲ್ಲ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಇವೆಲ್ಲ ಅಂದರೆ ಇದರಿಂದ ಯಾರಿದ್ದಾರೆ ಅಂತೇಳಿ. ಈಗ ನಾವು ನಿಮ್ಮ ಬಲವಂತವಾಗಿ ನಿಮ್ಮ ಭೂಮಿಗೆ ಬಂದರೆ ನೀವು ಗಲಾಟೆ ಮಾಡಿ, ನಿಮ್ಮ ಒಪ್ಪಿಗೆ ಇಲ್ಲದೆ ನಿಮ್ಮ ಭೂಮಿಗೆ ಬಂದರೆ ನೀವು ಗಲಾಟೆ ಮಾಡಿ. ಆದರೆ ನೀವು ಯಾರ್ದೋ ಭೂಮಿಗೆ JMC ಮಾಡಿಸ್ಕೊಳಕ್ಕೆ ಹೋದಾಗ ನೀವು ಗಲಾಟೆ ಮಾಡ್ತೀವಿ ಅಂತಂದರೆ ನೋಡಿ, ಈಗ ನೆನ್ನೆ ಹೊಡೆದವ್ರೆ ನಮ್ಮ ಅಧಿಕಾರಿಗಳಿಗೆ, ಅದು ಭಾಳ ಖಂಡನೀಯ. ಅದು ಹೊಡಿಬಾರ್ದು. ಯಾರು ಅಧಿಕಾರಿಗಳ ಮೇಲೆ ಕೈ ಮಾಡಿ, ಈಗ ನ್ಯಾಚುರಲಿ ಅಧಿಕಾರಿಗಳ ಮೇಲೆ ಕೈ ಮಾಡಿದಾಗ ಸೋಮೋಟೋ ಕೇಸ್ಗಳಾಗ್ತವೆ. ಈಗ ಅದನ್ನು ಕೋರ್ಟ್ ಕಲಿತಾರೆ, ಅವರು ವರ್ಷಾನುಗಟ್ಟಲೆ ಕೋರ್ಟ್ ಕಲಿತಾರೆ. ಪಾಪ ಅಮಾಯಕ ಹೆಣ್ಮಕ್ಳು, ಅಮಾಯಕರು, ಗೊತ್ತಿಲ್ಲದಿರ್ತಕ್ಕಂಥ ರೈತರು ಕೋರ್ಟ್ ಕಲಿತಾರೆ. ಇದು ಕುಮಾರಸ್ವಾಮಿ ಬರ್ತಾರೆ ಅವಾಗ ಇವರಿಂದ. ನಮ್ಮ ಹೆಣ್ಮಕ್ಳುಗಳು ಅರ್ಥ ಮಾಡ್ಕೋಬೇಕು ದಯಮಾಡಿ. ಆಮೇಲೆ ಯಾವ ವ್ಯಕ್ತಿ ಇದಕ್ಕೆ ಕಾರಣಕರ್ತ ಅದೇ ವ್ಯಕ್ತಿನೇ ಹೋರಾಟಕ್ಕೆ ಇದು ಮಾಡೋದು, ಬೆಂಬಲ ಕೊಡೋದು, ಇದು ದುರಂತ ಇದು. ಅದರಿಂದ ಇದು ನಾನು ಹೇಳಿದ್ನಲ್ಲ, ಇದು ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ. ನೋಡೋಣ, ವಿರೋಧ ಇರೋ ರೈತರು ಸರ್ ಕೆಲವೊಂದಿಷ್ಟು ನಮಗೆ ಬರಹ ಕೊಡಿ, ನಮ್ಮ ಜಮೀನುಗಳ JMC ಮಾಡಿ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಐತೆ ಕೇಳ್ಕೊಂಬನ್ನಿ, ಅವಕಾಶ ಇದ್ರೆ ಕೊಡ್ತೀವಿ. ಎಲ್ಲನೂ ಸುಮ್ಮನೆ ಏನೋ ನಮ್ಮ ಮನಸ್ಸೋ ಇಚ್ಛೆ ಮಾತಾಡೋದ್ರಿಂದ ಅದು ಪ್ರಯೋಜನ ಆಗೋದಿಲ್ಲ. ಕಾನೂನು ಕೂಡ ಇಲ್ಲಿ ಕೆಲಸ ಮಾಡ್ತದಲ್ಲ. ಹೆಚ್ಚಿಗೆ ಇದ್ರೆ ಕೋರ್ಟ್ಗೆ ಹೋಗಿ, ನೀವು ಸ್ಟಾಪ್ ಮಾಡಿ. ನಾವು ಹಿಂಬರ ಕೊಡೋಲ್ಲ, ನೀವು ಹೋಗಿ ಕೋರ್ಟ್ಗೆ ಹೋಗಿ, ನಮಗೆ ಬೇಡ ಅಂತ ಸ್ಟಾಪ್ ಮಾಡಿ. ನೀವು ಹಿಂದೆ ಈ ವಿಚಾರವಾಗಿ ಕೋರ್ಟ್ಗೆ ಹೋಗಿದ್ರು, ಕುಮಾರಸ್ವಾಮಿ ಅವ್ರು ಮಾಡಿದಾಗ ನಮ್ಮ ನಾಯಕರುಗಳೇ ಕೋರ್ಟ್ಗೆ ಹೋಗಿದ್ರು ಇದು ವಿಚಾರವಾಗಿ. ಕೋರ್ಟ್ ರಿಜೆಕ್ಟ್ ಮಾಡ್ತು, ಇಲ್ಲ ಅಲ್ಲಿ ಟೌನ್ಶಿಪ್ ಆಗಬೇಕು ಮಾಡಿ ಅಂತೇಳಿ ಕೋರ್ಟಿಂದ ರಿಜೆಕ್ಟ್ ಮಾಡಿದೆ. ಅದನ್ನು ಅಸೆಂಬ್ಲಿಲಿ ಚರ್ಚೆ ಆಗಿದೆ, ಈಗೆಲ್ಲ ಕೊಡ್ತೀವಿ ನಿಮಗೆ. ಅಸೆಂಬ್ಲಿಲಿ ಚರ್ಚೆ ಆಗಿದೆ, ಕುಮಾರಸ್ವಾಮಿ ಅವರು ಈ ಟೌನ್ಶಿಪ್ ಮಾಡೇ ತೀರ್ತೀನಿ ಅಂತೇಳಿ ಅವ್ರು ಮುಖ್ಯಮಂತ್ರಿಯಾಗಿ ಮಾತಾಡಿರ್ತಕ್ಕಂಥದ್ದು ಕೂಡ ನಿಮ್ಮ ಕೈ ಕೊಡ್ತೀವಿ. ಈಗ ಈ ರೀತಿ ಇರ್ತಕ್ಕಂಥ ವ್ಯಕ್ತಿ DK ಶಿವಕುಮಾರ್ ಅವರ ಹೆಸರಿಗೆ ಕಳಂಕ ತರಬೇಕು ಅಂತೇಳಿ ಹಿಂದೆ ಕೂತ್ಕೊಂಡು ಈ ಥರ ಪಿತೂರಿ ಮಾಡಿ ಇದೊಂದು ದೊಡ್ಡ ಇಶ್ಯೂ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಇದು ಕಾನೂನು ರೀತಿ ಕ್ರಮ ಆಗ್ತದೆ. ಮುಂದೆ ಏನಾಗ್ತದೆ ನೋಡೋಣ. ಸ್ಟಾಪ್ ಆಗಿದೆ ಇವತ್ತು ಸರ್ಕಾರ ಸ್ಟಾಪ್ ಆಗಿದೆ. ಯಾವಾಗ ಮತ್ತೆ ಮಾಡ್ತೀವಿ ಅಂದರೆ ನೀವು ಇನ್ನೊಂದ್ಸರಿ ಗಲಾಟೆ ಆಗಲಿ ಅಂತ ನೀವು ಗಲಾಟೆ ಆಗೋದನ್ನ ಸ್ಟಾಪ್ ಮಾಡಿದ್ದೀರಾ? ಬೇಕು ಅಂತಾರೆ ಸದ್ಯಕ್ಕೆ ನೆನ್ನೆ ಅವಘಡ ಆಗಿದೆಯಲ್ಲ, ಅದಕ್ಕೆ ಅದ್ರ ನಾವು ರೆಡಿ ಆಗಬೇಕಲ್ಲ, ನಮಗೆ ಗೊತ್ತಿಲ್ಲ. ಈಗ ಅವ್ರು ಯಾರು ನಮ್ಗೆ ಗಲಾಟೆ ಮಾಡ್ತಾವ್ರು, ಅವ್ರು ನಾವು ಕೋರ್ಟ್ಗೆ ಹೋಗ್ತೀವಿ, ನಮ್ಮ JMC ಮಾಡಿ ಅಂತ ಅವ್ರು ಕೇಳ್ತಾವ್ರೆ. ನಾವು ಕೋರ್ಟ್ಗೆ ಹೋಗ್ತೀವಿ, ಕೋರ್ಟಿಂದ ಡೈರೆಕ್ಷನ್ ತರ್ತೀವಿ ಅಂತ. ಅದಕ್ಕೆ ನೋಡೋಣ, ಇದ್ರ ಬಗ್ಗೆ ಸಾಧಕ ಬಾಧಕ ಎಲ್ಲ ನೋಡಿಕೊಂಡು ಮಾಡ್ತೀವಿ, JMC ಮಾಡ್ತೀವಿ. ಕೆಲವೊಂದಿಷ್ಟು ರೈತರ ಮೇಲೆ FIR ಆಗಿದೆ ಸರ್. ಆಗ್ತದೆ, ನ್ಯಾಚುರಲ್ ಅದು. ಪೊಲೀಸ್ ಇದು ಏನು ಸರ್ಕಾರಿ ಅಧಿಕಾರಿಗಳ ಮೇಲೆ ನೀವು ಕೈ ಮಾಡಿದ್ರು ಆಯ್ತದೆ, ನಾನು ಕೈ ಮಾಡಿದ್ರು ಆಯ್ತದೆ. ನಾನೊಬ್ಬ MLA ಆಗಿ ಸರ್ಕಾರಿ ಅಧಿಕಾರಿಗೆ ಬೈದಿದ್ದಕ್ಕೆ ನನ್ನ ಮೇಲೆ FIR ಮಾಡಿದ್ರು. MLA ಆಗಿ ನಾನು ಯಾರೋ ಒಬ್ಬ ಕಾರ್ಯಕರ್ತರಿಗೆ ನೋವಾಗೈತೆ ಅಂತ ಹೋಗಿ ಕೇಳಲ್ಲಿ ಗಲಾಟೆ ಮಾಡಿದ್ಗೆ ನನ್ನ ಮೇಲೆ FIR ಆಗಿ ನಾನು 8 ವರ್ಷ ತಿರುಗಿದ್ದೀನಿ ಕೋರ್ಟ್ಗೆ. ಅಲ್ಲಿ ಕ್ಷಮಾಪಣೆ ಕೇಳಿ, ಇಲ್ಲ ಇನ್ನು ಮುಂದೆ ನಾವು ಅಧಿಕಾರಿಗಳ ಮೇಲೆ ಹಿಂಗೆ ಮಾಡಲ್ಲ ಅಂತ ಕೋರ್ಟ್ ಮುಂದೆ ಕ್ಷಮಾಪಣೆ ಕೇಳಿ ಮಾಡಿದ್ದೀನಿ. ನಮ್ಮ ಮೇಲೆ ಗಲಾಟೆ ಆದರೆ ಒಂಥರ, ಅಧಿಕಾರಿಗಳ ಮೇಲೆ ಅಲ್ಲಿ ಬಂದಿರತಕ್ಕಂಥ ಸರ್ಕಾರಿ ಅಧಿಕಾರಿಗಳ ಮೇಲೆ ಗಲಾಟೆ ಆದರೆ ನ್ಯಾಚುರಲಿ ಅದು ಸೋಮೋಟ FIR ಆಗ್ತದೆ ಸರ್. ಮುಂದೆ ಕಾದು ನೋಡ್ತಾ ಇರಿ ಯಾವ ಥರ ತೊಗೊಂಡು ಹೋಗ್ತೀವಿ ಅಂತ. ಯಾಕೆಂದ್ರೆ ಅವರು ಕೂಡ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳ್ತಾರೆ. ನೋಡಿ, ನಿಮ್ಮ ಜಾಗಕ್ಕೆ ಬಂದಾಗ ಅದು ವಿಷದ ಬಾಟ್ಲಿ ಇಟ್ಕೊಂಡು ಕೂತ್ಕೊಳ್ಳಿ. ಯಾರು ಕಂಡವ್ರ ಜಾಗಕ್ಕೆ ನೀವಾಗ ಹೋಗಿ ವಿಷದ ಬಾಟ್ಲಿ ಇಟ್ಕೊಂಡು ಕೂತ್ಕೋತೀರಾ? ನಿಮ್ಮ ಜಾಗಕ್ಕೆ ಬಂದಾಗ ನೀವು ವಿಷದ ಬಾಟ್ಲಿ ಇಟ್ಕೊತೀರಾ, ನೀವೇನು ಮಾಡ್ತೀರಾ ಮಾಡಿ. ಯಾರ್ದೋ ಬೇರೆಯವ್ರ ಜಾಗಕ್ಕೆ ಹೋದಾಗ ನೀವು ವಿಷದ ಬಾಟ್ಲಿ ಇಟ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ? ನಿಮ್ಮ ಜಾಗಕ್ಕೆ ಬರ್ತೀವಿ ಅಲ್ವಾ, ಅವಾಗ ವಿಷದ ಬಾಟ್ಲಿ ಇಟ್ಕೊಂಡು ಬಂದು ನಮ್ಮ ಮೇಣದ ಮೇಲೆ ಮಾಡಿ ಅಂತೇಳಿ. ಯಾರೋ ಪಾಪ ಅಮಾಯಕರು ನಮಗೆ ಮಾಡಿಕೊಡಿ, ನಮಗೆ ಸಾಕಾಗಿದೆ ಇದರಿಂದ ಅಂತೇಳಿ ಬಂದವ್ರ ಮೇಲೆ ಅವ್ರ ಜಾಗಕ್ಕೆ ಹೋಗ್ಬೇಕಾದ್ರೆ ನೀವು ವಿಷದ ಬಾಟ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಹಂಗಾರೆ ಎಲ್ಲೂ ಮಾಡಲೇಬಾರ್ದು ಅಂತನಾ?
ಈಗ ಸರ್ ತಾವು ಹೇಳ್ದಂಗೆ ಸರ್ ಹಿಂಬರ ಕೊಡೋದಕ್ಕೆ ಬರೋದಿಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಿದ್ರಿ. ಕೆಲವೊಂದಿಷ್ಟು ರೈತರು ಒಪ್ತಾ ಇಲ್ಲ. ಮತ್ತೆ ಅದನ್ನ ಹೇಗೆ ಮಾಡ್ತೀರಿ? ನೋಡೋಣ, ಅದನ್ನೆಲ್ಲ ಮುಂದೆ ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.